ಬ್ಲ್ಯಾಂಕೆಟ್ಗಳು ತೊಗೊಳ್ಳಿ. ಹೆಡ್ ಬ್ಯಾಲೆನ್ಸ್ ಮಾಡೋರು ಮಾಡೋಕ್ಕಾಗದೇ ಇರೋರು ಫಾರ್ವರ್ಡ್ ಬೆಂಡ್ ಮಾಡಿ ರೋಪ್ಸ್ ಹತ್ರ ಹೋಗಿ ಎಲ್ಲರೂ. ಬ್ಲ್ಯಾಂಕೆಟ್ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಉಲ್ಟಾ ಮಾಡೋರು ಇದು ಕರೆಕ್ಟಾಗಿ ಹಿಪ್ಸ್ ಮೇಲೆ ಬರಬೇಕು. ಹಗ್ಗ ಮತ್ತು ಬ್ಲ್ಯಾಂಕೆಟು. ಪಾದಗಳನ್ನು ಒತ್ತಿ. ಫಾರ್ವರ್ಡ್ ಬೆಂಡ್ ಮಾಡ್ತಿರೋರು ಪಾದಗಳನ್ನು ಒತ್ತಿ. ಮಾಡ್ತೀರ ನೀವು ಉಲ್ಟಾ ಮಾಡಿ, ಕರೆಕ್ಟಾಗಿ ಮಾಡಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಬೇಕು. ಬಟ್ಟೆಗಳೆಲ್ಲ ಸ್ವಲ್ಪ ಫ್ರೀ ಬಿಟ್ಕೊಳ್ಳಿ. ಅವಾಗ ಹಗ್ಗ ಸಿಕ್ಕಾಕೊಂಡು ಎಳೆಯೋದಿಲ್ಲ, ಇಲ್ಲಾಂದರೆ ಬಟ್ಟೆಗಳ ಕಡೆ ಗಮನ ಇರುತ್ತೆ. ಫಾರ್ವರ್ಡ್ ಬೆಂಡ್ ಮಾಡ್ತಿರೋರು ಯು ಶೇಪಲ್ಲಿ ಇಟ್ಕೊಳ್ಳಿ ಪಾದಗಳನ್ನು. ಪಾದಗಳು ಯು ಶೇಪಲ್ಲಿ ಇಟ್ಕೊಂಡು ಔಟ್ ಎಡ್ಜಸ್ ಹೀಲ್ ಒತ್ತಿ ಚೆನ್ನಾಗಿ. ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಮುಖ ಶಾಂತವಾಗಿರಲಿ. ಮಾಡೋಕ್ಕಾಗದೇ ಇರೋರು ಈ ಥರ ಮನೆಯಲ್ಲಿ ಈ ಥರ ಫೆಸಿಲಿಟೀಸ್ ಇರಲ್ಲ, ಅನುಕೂಲ ಇರಲ್ಲ ಅಂಥವ್ರು ಇದನ್ನು ಮಾಡ್ಬೋದು. ಪ್ರಸಾರಿತ ಪಾದೋತ್ಥಾನಾಸನ. ಮೇಲೆ ಬಂದು ಇನ್ನೊಂದು ಸಲ ಮಾಡ್ಕೊಳ್ಳಿ. ಈ ಥರ ಪ್ರಸಾರಿತ ಪಾದೋತ್ಥಾನಾಸನ ಥರ ಕಾಲಿಟ್ಕೊಳ್ಳಿ. ಹಿಪ್ಸ್ ಭಾಗ ಗೋಡೆಗಿರಬೇಕು. ಹಣೆ ಕೆಳಗಡೆ ನಿಮ್ಗೆ ಎಷ್ಟು ಬೇಕಾದ್ರೂ ಹೈಟ್ ಇಟ್ಕೊಳ್ಳಿ. ಬ್ಲ್ಯಾಂಕೆಟು ದಿಂಬುಗಳು ಆ ಥರದ್ದು ಇಟ್ಕೊಳ್ಳಿ. ಮನೇಲಿ ಮಾಡ್ತಿರೋರು ಹಣೆ ಒಳಗೆ ತೊಗೋಬೇಕು. ನಡು ನೆತ್ತಿ ಬ್ಲ್ಯಾಂಕೆಟ್ ದಿಂಬ ಮೇಲೆ ಇರಬೇಕು. ಕುತ್ತಿಗೆ ಭಾಗ ರಿಲ್ಯಾಕ್ಸ್ ಆಗಿರಬೇಕು. ಕುತ್ತಿಗೆ ಹಿಂಭಾಗ ರಿಂಕಲ್ಸ್ ಇರಬಾರ್ದು. ನಡು ನೆತ್ತಿ ಕ್ರೌನ್ ಪೋರ್ಷನ್ ದಿಂಬ ಮೇಲೆ ಇಟ್ಕೊಳ್ಳಿ. ಕೈಗಳನ್ನು ಫೋಲ್ಡ್ ಮಾಡಿ. ಕೈ ಫೋಲ್ಡ್ ಮಾಡಿ ರಿಲ್ಯಾಕ್ಸ್ ಆಗಿಡಿ. ಹಸ್ತ ನೆಲದ ಮೇಲೆ ಇರಲಿ. ಹಾಗೆ ಎಲ್ಬೋಸ್ ಬೇಕಾದ್ರೆ ಫೋಲ್ಡ್ ಮಾಡ್ಕೊಳ್ಳಿ. ಕಷ್ಟ ಆದರೆ ಕಾಲು ಸ್ವಲ್ಪ ಹತ್ತಿರ ತೊಗೊಳ್ಳಿ. ಸ್ವಲ್ಪ ಹತ್ತಿರ ಇಟ್ಕೊಳ್ಳಿ. ಹಾಗೆ ರಿಲ್ಯಾಕ್ಸ್ ಮಾಡಿ. ಇದನ್ನು ಮಾಡೋದ್ರಿಂದ ಶೀರ್ಷಾಸನ ಹೆಡ್ ಬ್ಯಾಲೆನ್ಸ್ ಮಾಡೋಕೆ ಏನು ಲಾಭ ಸಿಗುತ್ತೆ ಅದೇ ಲಾಭ ಸಿಗುತ್ತೆ. ಇದನ್ನು ಮಾಡ್ತಾಯಿದ್ರೆ ಸ್ವಲ್ಪ ಅಭ್ಯಾಸ ಆಗ್ತಾ ಆಗ್ತಾ ದಿಂಬುಗಳು ತೆಗೆದು ಮಾಡ್ಕೋಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಿ. ಮಾಡಿ ಲಕ್ಷ್ಮಿನೊಂದು ಸಲ. ಇವ್ರಿಗೆ ಬೆನ್ನು ನೋವಿದೆ ಅಂದರೆ ಲಂಬರಲ್ಲಿ ಸ್ವಲ್ಪ ನೋವು ಬಲ್ಜಾಗಿರೋದ್ರಿಂದ, ಬ್ಯಾಕ್ ಪೈನ್ ಇರೋದ್ರಿಂದ ಇವರು ಈ ಥರ ಮಾಡ್ತಾಯಿದ್ದಾರೆ. ಕಟ್ಟೆ ಮೇಲೆ ಮೊಣಕೈ ಇಟ್ಬಿಟ್ಟು ಹಣೆ ಭಾಗ ರಿಲ್ಯಾಕ್ಸಾಗಿ ಇಟ್ಕೋಬೇಕು. ಪಾದಗಳನ್ನು ಒತ್ತಿ ಚೆನ್ನಾಗಿ. ಪಾದದ ಹೊರಂಚನ್ನು ಒತ್ತಿ. ತಲೆ ತುಂಬ ಕೆಳಗೆ ತಳ್ಳಬೇಡಿ. ರಿಲ್ಯಾಕ್ಸ್ ಆಗಿದ್ದರೆ ಸಾಕು. ನಿಮ್ಗೆ ಅದು ಕಷ್ಟ ಆದರೆ ಹಣೆಯನ್ನು ಕಟ್ಟೆ ಮೇಲೆ ಇಡಿ. ಹಣೆ ಭಾಗ ಹಾಗೆ ಕಟ್ಟೆ ಮೇಲೆ ಇಟ್ಬಿಟ್ಟು ಮೊಣಕೈನೂ ನೆಲ ಕಟ್ಟೆ ಮೇಲೆ ಇಟ್ಬಿಟ್ಟು ಹಿಂದೆ ಕೆಳ್ಕೊಳ್ಳಿ. ಬೆನ್ನಿನ ಭಾಗ ಈ ಥರ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕಾದ್ರೆ ಬ್ಯಾಕ್ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಬೆನ್ನಿನ ಭಾಗ ವಿಶ್ರಾಂತಿ ಸಿಗಬೇಕು. ಬೆನ್ನಿನ ಭಾಗಕ್ಕೆ ರಿಬ್ಸ್ ಭಾಗ ಬೆನ್ನಿನ ಭಾಗ ಈವನ್ನಾಗಿ ಸ್ಟ್ರೆಚ್ ಆಗ್ತಾ ಇರಲಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಉಸಿರಾಟ ನಿಧಾನಕ್ಕೆ ನಡೀತಾ ಇರಲಿ. ನರ್ಮದ ಕಾಲು ಹತ್ತಿರ ತಗೊಳ್ಳಿ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅಲ್ಲೇ ಕೈಗಳು ಮುಂದಾಗಿ ತೊಳಿ. ಇನ್ನೂ ಹತ್ತಿರ ಇಟ್ಕೊಳ್ಳಿ. ಕಾಲುಗಳು ಇನ್ನೂ ಹತ್ತಿರ ತೊಗೊಳ್ಳಿ. ದಿಂಬೇಡ, ಹಾಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ದಿಂಬುಗಳು ತೆಗೆದುಬಿಡಿ ಸ್ವಲ್ಪ. ಇಲ್ಲಾಂದರೆ ಆ ಕಡೆ ನಿಂತ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ಮೇಲಕ್ಕೆ ಬನ್ನಿ ಮೇಲಕ್ಕೆ ಈಗ. ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಇರಿ. ರೋಪ್ಸ್ ಹತ್ರ ಇರೋರೆಲ್ಲ ಇನ್ನೂ ಸ್ವಲ್ಪ ಮೊಣಕೈಗಳನ್ನ ಸ್ಟ್ರೆಚ್ ಮಾಡೋಕ್ಕೆ ಟ್ರೈ ಮಾಡಿ. ಮೊಣಕೈಗಳಾದಷ್ಟು ಗೋಡೆ ಕಡೆಗೆ ಹೋಗಲಿ. ಅಂದರೆ ಇದು ಕಾಲು ಲಾಕ್ ಮಾಡಿ ಮಾಡ್ತಿರೋರು, ಉಲ್ಟಾ ಶೀರ್ಷಾಸನ ಮಾಡ್ತಿರೋರು
ಲಂಬರ್ ಭಾಗ ಸ್ಟ್ರೆಚ್ ಮಾಡ್ತಿರೋರು ಮೊಣಕೈಗಳನ್ನು ಬಾಗಿಲು ಕಡೆಗೆ ತೊಗೊಳ್ಳಿ. ಆಗ ಚೆನ್ನಾಗಿ ರಿಬ್ಸ್ ಭಾಗ ಮತ್ತು ಆರಂಪಿಟ್ ಭಾಗ ಓಪನ್ ಆಗುತ್ತೆ. ತಲೆ ಒಳಕ್ಕೆ ಮೊಣಕೈಗಳು ನನ್ನ ಕಡೆಗೆ. ಕಾಲು ಸ್ವಲ್ಪ ಮೇಲೆ ತೊಗೊಳ್ಳಿ. ಅರ್ಧ ಅಡಿ ಮೇಲಕ್ಕೆ ಹೋಗ್ಬೇಕು. ಇನ್ನು ಕಾಲು ಇನ್ನು ಮೇಲೆ ತೊಗೊಳ್ಳಿ. ಹಾಗೆ ವಾಪಸ್ ಬನ್ನಿ. ನಿಧಾನ ವಾಪಸ್ ಬನ್ನಿ. ಹಗ್ಗಗಳು ಹಿಡ್ಕೊಳ್ಳಿ. ತಲೆ ಒಳಗೆ ತೊಗೊಳ್ಳಿ. ಹಾಗೆ ನಿಧಾನಕ್ಕೆ ಬನ್ನಿ. ಬ್ಲ್ಯಾಂಕೆಟ್ ತೊಗೊಂಡು ಬನ್ನಿ. ಫಾರ್ವರ್ಡ್ ಬೆಂಡ್ ಮಾಡಿ. ಈಗ ಫಾರ್ವರ್ಡ್ ಬೆಂಡ್ ಮಾಡಿ. ಹೆಡ್ ಬ್ಯಾಲೆನ್ಸ್ ಮಾಡಾದಮೇಲೆ ಥರ ರೋಪ್ಸಲ್ಲಿ ಮಾಡಾದಮೇಲೆ ಸ್ವಲ್ಪ ಹೊತ್ತು ವಜ್ರಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡ್ಕೋಬೇಕು. ಬ್ಲಡ್ ಸರ್ಕ್ಯುಲೇಷನ್ ಮುಖದ ಕಡೆಗೆ ಬಂದಿರುತ್ತಲ್ಲ, ಸಡನ್ನಾಗಿ ಮೇಲೆ ಕೇಳಬಾರ್ದು. ನಿಧಾನ ಮೇಲಕ್ಕೆ ಬನ್ನಿ. ಮಂಡೂಕಾಸನ ಮಾಡಿ. ಹಿಪ್ಸ್ ಭಾಗ ಡ್ರಾಪ್ ಮಾಡಿ. ಮಂಡಿಗಳನ್ನು ಸ್ವಲ್ಪ ದೂರ ಮಾಡ್ಕೊಳ್ಳಿ. ಹಣೆ ಇಡೋಕ್ಕಾದರೆ ಇಡಿ. ಇದರಲ್ಲಿ ಗಲ್ಲ ಇಡಬೇಕು. ಚಿನ್ ಭಾಗ ನೆಲಕ್ಕೆ ತಾಗಿಸ್ಬೇಕು. ಅಂದರೆ ಹಿಪ್ಸ್ ಭಾಗ ಲಿಫ್ಟ್ ಆಗಬಾರ್ದು. ನಿಮಗೆ ಕಷ್ಟ ಆದರೆ ಹಣೆ ಭಾಗನೇ ನೆಲಕ್ಕಿಡಿ. ಅದು ಇಡೋಕ್ಕಾಗಲಿಲ್ಲ ಅಂದರೆ ಕುತ್ತಿಗೆ ರಿಲ್ಯಾಕ್ಸಾಗಿ ಇಟ್ಕೊಳ್ಳಿ. ಆದರೆ ಹಿಪ್ಸ್ ಭಾಗ ಮಾತ್ರ ಲಿಫ್ಟ್ ಆಗಬಾರ್ದು. ಪೃಷ್ಠದ ಭಾಗ ನೆಲದ ಕಡೆಗೆ ಇಳಿಸ್ತಾ ಇರಬೇಕು. ಮಂಡಿಗಳನ್ನು ದೂರ ಮಾಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಕಾಲುಗಳು ಮುಂದಕ್ಕೆ ತಗೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಳಿ. ಪಾದಗಳನ್ನು ರೊಟೇಟ್ ಮಾಡಿ ಎರಡೂ ಕಡೆಗೆ. ಈಗಲ್ಲೇ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡ್ಕೊಳ್ಳಿ. 4 ಫೋಲ್ಡ್ ಮಾಡಿ. ತ್ರೈಂಗ ಮುಖೈಕ ಪಾದ ಪಶ್ಚಿಮೋತ್ಥಾನಾಸನ. ಒಂದು ಕಾಲು ವೀರಾಸನ. ರೈಟ್ ಲೆಗ್ ವೀರಾಸನ. ಯಾರಿಗಾಗತ್ತೆ ಅವರು ಹಾಕಿ. ಆಗದೇ ಇದ್ದರೆ ಜಾನುಶೀರ್ಷಾಸನ. ಕಾಲು ಮಧು ರೈಟ್ ಲೆಗ್ ಫೋಲ್ಡ್ ಮಾಡಬೇಕು. ಮಾಡೋಕ್ಕಾಗೋರು ವೀರಾಸನದಲ್ಲಿ ಇಟ್ಕೊಳ್ಳಿ ಒಂದು ಕಾಲು. ಈ ಕೈಗಳನ್ನು ಸ್ಟ್ರೆಚ್ ಮಾಡ್ಕೊಳ್ಳಿ. ಕೈನ ಕಿರುಬೆರಳನ್ನು ಒಳಗೆ ಟರ್ನ್ ಮಾಡಿ ಎಳ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್. ಪೂರ್ತಿ ಲೆಫ್ಟಿಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಬಿಟ್ಟು ಇನ್ಹೇಲ್ ಎಕ್ಸೇಲ್. ಮತ್ತೊಮ್ಮೆ ಉಸಿರು ತೊಗೊಂಡು ಉಸಿರು ಬಿಡ್ತಾ ಕೈಗಳನ್ನು ಮುಂದಕ್ಕೆ ಸ್ಟ್ರೆಚ್ ಮಾಡಿ. ಸ್ಥಿತಿನಲ್ಲಿ ಸಹಜವಾದ ಉಸಿರಾಟ ನಡೀತಾ ಇರಲಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಪಾದ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆಗದಿದ್ರೆ ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಕೆಳಗೆ ಬಿಟ್ಟ ಮೇಲೆ ಕಾಲನ್ನು ಮುಂದಕ್ಕೆ ತೊಗೊಳ್ಳಿ. ಈಗ ಎಡಗಾಲನ್ನು ಮಡಿಸಿ. ಲೆಫ್ಟ್ ಲೆಗ್ ಫೋಲ್ಡ್ ಮಾಡಿ. ಮಾಡೋಕ್ಕಾಗದೇ ಇರೋರು ಜಾನುಶೀರ್ಷಾಸನ ಮಾಡ್ಕೊಳ್ಳಿ. ಕೈಗಳನ್ನು ಸ್ಟ್ರೆಚ್ ಮಾಡಿ. ಇನ್ಹೇಲ್ ಮಾಡಿ. ಕೈಗಳನ್ನು ಎಳ್ಕೊಳ್ಳಿ. ಮತ್ತೊಮ್ಮೆ ಕಿರುಬೆರಳನ್ನು ಒಳಗೆ ತಿರುಗಿಸ್ಕೊಂಡು ಮತ್ತೊಮ್ಮೆ ಉಸಿರು ತೊಗೊಳ್ಳಿ. ಉಸಿರು ಬಿಡ್ತಾ ನಿಧಾನ ಸೊಂಟದ ಭಾಗ ಬಲಕ್ಕೆ ಟರ್ನ್ ಮಾಡ್ತಾ ಮುಂದಕ್ಕೆ ಹೋಗಿ. ಪಾದಗಳನ್ನು ಹಿಡ್ಕೊಳ್ಳಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಕಾಲು ಮುಂದಕ್ಕೆ ತಗೊಳ್ಳಿ. ಎರಡು ಕಾಲು ಸೇರಿಸಿ. ಈಗ ಬಲಕ್ಕೆ ಟರ್ನ್ ಮಾಡಿ. ಕಾಲುಗಳು ನೇರ ಇಟ್ಕೊಂಡಿರಬೇಕು. ಕಾಲು ನೇರ ಇಟ್ಕೊಂಡು ಬಲಕ್ಕೆ ತಿರುಗಿಸಿ ಸೊಂಟದ ಭಾಗ. ಈಗ ಎಡಕ್ಕೆ ಟರ್ನ್ ಮಾಡಿ. ಲೆಫ್ಟ್ ಸೈಡಿಗೆ ಟರ್ನ್ ಮಾಡಿ.
ಕಮ್ ಬ್ಯಾಕ್. ಈಗ ಎರಡೂ ಕೈಗಳನ್ನು ಸ್ಟ್ರೆಚ್ ಮಾಡಿ ಮೇಲಕ್ಕೆ. ಕೈನ ಕಿರುಬೆರಳನ್ನು ಒಳಗೆ ತಿರುಗಿಸ್ಕೊಂಡು ಎಳ್ಕೊಳ್ಳಿ. ಬೆನ್ನೇರ ಇರಲಿ. ಉಸಿರಾಟವನ್ನು ಗಮನಿಸ್ತಾ ಇರಿ. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್, ಬೆಂಡ್ ಫಾರ್ವರ್ಡ್. ಇಲ್ಲೂ ಅಷ್ಟೇ ಪಾದದ ಹೊರ ಅಂಚನ್ನು ಹಿಡ್ಕೊಳ್ಳಿ. ಆಗದೇ ಇದ್ದರೆ ಕಾಲಿನ ಮಣಿಕಟ್ಟನ್ನು ಹಿಡ್ಕೊಳ್ಳಿ, ಆ್ಯಂಕಲ್ ಭಾಗ ಹಿಡ್ಕೊಳ್ಳಿ. ಆದರೆ ಪಾದದ ಬೆರಳು ಹೇಗಿರಬೇಕು? ಟೋಸ್ ನಿಮ್ಮ ಕಡೆಗೆ, ಪಾದದ ಬೆರಳು ನಿಮ್ಮ ಕಡೆಗೆ ತೊಗೊಂಡು ಪಾದದ ಹೊರ ಅಂಚನ್ನು ನಿಮ್ಮ ಕಡೆಗೆ ತೊಗೋಬೇಕು. ಕೈಗಳನ್ನು ಮಡಿಸೋದಕ್ಕೆ ಪ್ರಯತ್ನ ಮಾಡಿ, ಓವರ್ ಸ್ಟ್ರೆಚ್ ಮಾಡಬೇಡಿ. ಬೆನ್ನಿನ ಭಾಗದಲ್ಲಿ ಸಮಸ್ಯೆ ಇರೋರು ನಿಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಸ್ಟ್ರೆಚ್ ಮಾಡ್ತಾ ಇರಬೇಕು. ಓವರ್ ಸ್ಟ್ರೆಚ್ ಮಾಡಬೇಡಿ. ಬೇರೆಯವ್ರು ಮಾಡ್ತಿದ್ದಾರೆ ಅಂತ ನೀವು ಮಾಡೋಕ್ಕೆ ಹೋಗಬಾರ್ದು. ನಿಮ್ಮ ಶರೀರಕ್ಕೆ ತಕ್ಕನಾಗೆ ನೀವು ಮಾಡಬೇಕು. ಸಮಸ್ಯೆ ಇರೋರು ನಿಧಾನ ಮೇಲಕ್ಕೆ ಬನ್ನಿ. ಕೈ ಕೆಳಗೆ ಬಿಡಿ. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಫಾರ್ವರ್ಡ್ ಬೆಂಡ್ ಮಾಡಿ. ನಿಧಾನ ಮೇಲಕ್ಕೆ ಬನ್ನಿ. ಕಪಾಲ್ ಭಾತಿ ಮಾಡಿ. ಸಿಂಗಲ್ ನಾಸ್ಟ್ರಿಲ್ ಕಪಾಲ್ ಭಾತಿ. ಚೆನ್ನಾಗಿ ಎಕ್ಸೇಲ್ ಮಾಡಿ. ಚೇಂಜ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡಿ. ಕುತ್ತಿಗೆ ನೇರ ಇಟ್ಕೊಂಡು ಮಾಡಿ. ರಿಂಗ್ ಫಿಂಗರ್. ಲೆಫ್ಟ್ ನಾಸ್ಟ್ರಿಲ್ ಕ್ಲೋಸ್ ಮಾಡುವಾಗ ರಿಂಗ್ ಫಿಂಗರಿಂದ, ರಿಂಗ್ ಫಿಂಗರ್, ಇಂಡೆಕ್ಸ್ ಫಿಂಗರ್ ಅಲ್ಲ, ನರ್ಮದ. ರಿಲ್ಯಾಕ್ಸ್. ಈಗ ಎರಡೂ ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಂಡು ಮಾಡಿ. ರಿಲ್ಯಾಕ್ಸ್. ಭಸ್ತ್ರಿಕಾ. ಪುಷ್ಪ ಸ್ವಲ್ಪ ಸ್ಲೋ ಮಾಡಿ. ಕೈ ಹಿಂಗೆ ಎಳ್ಕೊಳ್ಳಿ. ಸೈಡ್ಗೆ ಹೋಗಬಾರ್ದು. ಕೈ ಸ್ಟ್ರೆಚ್ ಮಾಡಿ ಫ್ರೀ ಬಿಡಿ. ಸ್ವಲ್ಪ ಸ್ಲೋ. ಚೆನ್ನಾಗಿ ಮೂಗಿಂದ ಎಕ್ಸೇಲ್ ಮಾಡಿ. ರಿಲ್ಯಾಕ್ಸ್. ಕಣ್ಮುಚ್ಚಿ ಮುಖದ ಭಾಗವನ್ನು ಗಮನಿಸ್ತಾ ಇರಿ. ಮುಖದಲ್ಲಿ ವೈಬ್ರೇಷನ್ ಗಮನಿಸಿ. ಭಸ್ತ್ರಿಕಾ ಮಾಡಾದ್ಮೇಲೆ ಮನೇಲಿ ಮಾಡ್ತಿರೋರು ಶವಾಸನ ಮಾಡಿಕೊಂಡು ಆಮೇಲೆ ಪ್ರಾಣಾಯಾಮ ಮಾಡ್ಕೊಳ್ಳಿ.